ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಹಬ್ಬ ಹಿಂದಿನ ದಿನ ವ್ಲಾಗು. 2 ದಿನ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಪುಟ್ಟು ನಾಳೆಯಿಂದ ವರ್ಕೌಟ್ ಮಾಡ್ತಾನೆ. ಅದು ಯಾವುದಕ್ಕೆ ಅಂದರೆ ಈ ಬ್ರ್ಯಾಂಡ್ಗೆ ಪ್ರಮೋಟ್ ಮಾಡೋಕ್ಕೆ. ಅಯ್ಯೋ ಕಾಣಿಸ್ತಾ ಇಲ್ಲ ಎಲ್ಲೈತೆ? ಅಯ್ಯೋ ಹಾಂ, ಇದಕ್ಕೆ ನಾಳೆಯಿಂದ ಪುಟ್ಟು ವರ್ಕೌಟ್ ಮಾಡಿ 11 ಇಯರ್ಸ್ ಆಗಿದೆಯಂತೆ ಅವ್ರದ್ದು ಪ್ರೋಟೀನ್ ಪೌಡ್ರ್. ಪುಟ್ಟೆಯಲ್ಲಿ ಪುಟ್ಟ ಎಲ್ಲಾಡಲಿ ಕಿತ್ತಾಕೊಂಬೇಕು. ಮತ್ತು ಈವ್ನಿಂಗ್ ಹೊರಟಿದ್ದು. ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಲೇಟಾಗಿ ಹೋಗಿತ್ತು ಸ್ಯಾರಿ ಶಾಪಿಂಗು. ಮತ್ತು ಮಕ್ಕಳು ಕೂಡ ಬಟ್ಟೆ ಏನು ತೊಗೊಂಡಿರಲಿಲ್ಲ. ಸ್ಯಾರಿ ಬೇಗ ತೊಗೊಂಡು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ, ಡಾರ್ಕ್ ಗ್ರೀನ್ ಕಾಂಬಿನೇಷನ್ ತೊಗೊಂಡಿದ್ದು. ಇಲ್ಲಿ ಬಂದಿರೋರಂತೂ ಮಕ್ಕಳನ್ನ ಹೇಗೆ ಮಲಗಿಸಿ ಬ್ಯುಸಿಯಾಗಿ ಶಾಪಿಂಗ್ ಮಾಡ್ತಿದ್ದಾರೆ. ಸ್ಯಾರಿ ಶಾಪಿಂಗು ತುಂಬ ಜನ ಇದ್ದರು ಪೋತೀಸಲ್ಲಿ. ನಾವು ಬಂದಿರೋದು ಮೆಜೆಸ್ಟಿಕ್ ಪೋತೀಸ್ಗೆ. ಇಲ್ಲಿ ದೇವರಿಗೆ ಒಂದು ಸ್ಯಾರಿ ತೊಗೊಂಡೆ. ನನಗೆ ಒಂದು ಸ್ಯಾರಿ ಆಲ್ರೆಡಿ ಮನೇಲಿತ್ತು, ಲಾಸ್ಟ್ ಇಯರ್ ದೇವರಿಗೆ ಉಡ್ಸಿದ ಸ್ಯಾರಿನ ಈ ಸ್ಯಾರಿ ನಾನು ಉಟ್ಕೊಳ್ಬೇಕು ಅಂತ ಅಂದ್ಕೊಂಡೆ. ಇಲ್ಲಿ ರೆಡಿಮೇಡ್ ಬ್ಲೌಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಬ್ಲೌಸ್ಗಳು. ಒಂದೊಂದು 6,000 ಇತ್ತು. ಬೇಡ ಅಂತ ಅನ್ನಿಸ್ತು. ಆಮೇಲೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಅದಕ್ಕೆ ಫುಲ್ಲು ಡ್ರೆಸ್ ಎಲ್ಲ ಫ್ಲ್ಯಾಗ್ ಕಲರ್ ಹಾಕಿದ್ರು ಡ್ರೆಸ್ಸು. ಆಮೇಲೆ ನನಗೂ ಶ್ರಾವಣಿಗೆ 2 ಸೆಟ್ಟು ಡ್ರೆಸ್ ತೊಗೊಂಡು ಅದಾದಮೇಲೆ ಇಲ್ಲಿ ಬಿಲ್ ಮಾಡಿಸ್ಕೊಂಡು ಚಂದುಗೆ ಮತ್ತು ಮೈನನ್ಗೆ ಮೇಲೆ ಫ್ಲೋರಲ್ಲಿ ಹೋಗಬೇಕು, 5th ಫ್ಲೋರ್ಗೆ. ಒಡವೆ ಎಲ್ಲ ಥರ ಕ್ಲಿಪ್ ಪ್ರತಿಯೊಂದು ಇದೆ 3rd ಫ್ಲೋರಲ್ಲಿ ಪೋತೀಸಲ್ಲಿ ಎಲ್ಲನೂ ಇದೆ. ಈ ಥರ ಶೇರ್ವಾಣಿ ಚಂದುಗೆ ಒಂದು ತೊಗೊಂಡೆ. ಆಮೇಲೆ ಮೈನನ್ಗೊಂದು ಲಾಂಗ್ ಫ್ರಾಕ್ ಥರ ತೊಗೊಂಡೆ. ಅದು ಲೈಕ್ ಲಂಗ ಬ್ಲೌಸ್ ಥರ ಕೂಡ ಇದೆ. ತೊಗೊಂಡು ಬಿಲ್ ಹಾಕಿಸಿ ಕೆಳಗೆ ಬಂದ್ವಿ. ಬಿಲ್ ಮಾಡಿಸ್ಕೊಂಡು ತುಂಬಾ ಲೇಟಾಗೇ ಬಂದಿದ್ದು. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಮನೆಗೆ ಬಂದ್ವಿ. ಇರು ಅಲ್ಲ ಅದೊಂಥರ ಪಾಪ ಹೆದರ್ಕೊಂಡ್ಬಿಟ್ಟಿದೆ. ನೋಡಿದ್ರಲ್ಲ, ನಮ್ಮ ಮನೆಗೆ ಒಂದು ಪಕ್ಷಿ ಬಂದಿತ್ತು. 2 ಡೇಸಿಂದ ಅದು ನಮ್ಮ ಮನೆಗೆ ಬರ್ತಿದೆ, ಫುಲ್ ಫ್ರೆಂಡ್ ಆಗಿಬಿಟ್ಟಿದೆ. ಸ್ವತಂತ್ರ ದಿನಾಚರಣೆಯಿಂದ ಇಲ್ಲೆಲ್ಲ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ. ಈಗ ಬಂದು ತೊಗೊಂಡೋಗೋಣ ಕೆಲವೊಂದು ಹಬ್ಬಕ್ಕೆ ಐಟಮ್ಸ್ ಅಂತ ಹೇಳಿ ಇವಾಗ ಬಂದಿದ್ದೀವಿ. ನೋಡೋಣ ಏನೇನು ತೊಗೊಳ್ಳೋದು ಅಂತ. ಸ್ವಲ್ಪ ಟ್ರಾಫಿಕ್ ಫ್ರೀ ಇದೆ, ಅಷ್ಟೊಂದು ರಶ್ ಇಲ್ಲ ಒಟ್ಟಿನಲ್ಲಿ. ಇಲ್ಲಿ ಹಬ್ಬದ ಹಿಂದಿನ ದಿನ ಗುರುವಾರದ ದಿನ ನಾವು ಶಾಪಿಂಗ್ ಬಂದಿದ್ದೀವಿ. ಅದು ಎಲ್ಲಿಗೆ? ಮಾರ್ಕೆಟಿಗೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೇರ ಬಂದಿದ್ದು ಮುಖವಾಡ ತೊಗೊಳ್ಬೇಕು ಅಂತ ಹೇಳಿ. ಫೇಸು ಅದು ಸ್ಕಿನ್ ಕಲರೇ ಬೇಕಾಗಿತ್ತು. ಹುಡುಕಿ ಕೊನೆಗೂ ಯಾವುದೋ ಒಂದು ಸಿಕ್ತು. ತುಂಬ ಅಂಗಡಿಗಳು ಅಂದರೆ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ನನ್ನ ಫೇಸ್ ನೋಡಿದ್ರಲ್ಲ ಹೇಗಾಗೋಗಿದೆ, ಹೇಗಿರೋ ಫೇಸು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಶಾಪಿಂಗು ಮುಗೀತು. ಹಬ್ಬದ ಹಿಂದಿನ ದಿನ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ದೀವಿ ನಾವು ಅಂತಂದರೆ ತುಂಬಾ ಗ್ರೇಟ್. ಯಪ್ಪ ಸಿಕ್ಕಾಪಟ್ಟೆ ಕಾಲು ನೋಗ್ತೈತೆ, ಜ್ವರ ಬರೋಂಗಿದೆ. ಮನೆಗೆ ಬಂದಿದ್ದೆ, ಫುಲ್ ಜ್ವರ ಬಂದಂಗೆ ಆಗಿಬಿಟ್ಟಿತ್ತು ನನಗೆ. ಅಷ್ಟು ನುಗ್ಲು ಇತ್ತು. ಅಲ್ಲಿ ಒಳಗಡೆ ಹೂವಿನ ಮಾರ್ಕೆಟಲ್ಲಿ ನಾನು ವಿಡಿಯೋ ಮಾಡಲಿಲ್ಲ, ಮಾಡೋಕ್ಕಾಗದೇ ಇಲ್ಲ ಬಿಡಿ. ಸಿಟ್ ಮಾಡು ಕಣ್ಣು ಮುಚ್ಚಿಬಿಡ್ಬೇಕು ಶ್ರಾವಣಿ. ಕ್ಲೋಸ್ ಮಾಡು. ಇತ್ತು ಹೋಗಲೇ. ನಾಳೆಗೆ ರೆಡಿ ಆಗ್ತಾ ಇದ್ದೀವಿ. ಪ್ಯಾಕ್ ಹಾಕ್ಕೊಂಡು ಡಿಟಾನ್ ಪ್ಯಾಕ್ ಹಾಕ್ಕೊಂಡಿದ್ದೀವಿ. ನಾಳೆಗೆ ರೆಡಿ ಆಗ್ತಾ ಇದ್ದೀವಿ. ಶ್ರಾವಣಿ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ಲು ಬಿಸಿಲಲ್ಲಿ, ಅದಕ್ಕೆ ಇಬ್ಬರು ಹಾಕ್ಕೊಂಡು ಮಲ್ಕೊಂಡಿದ್ವಿ. ನಾಳೆಗೆ ರೆಡಿ ಆಗ್ತಾ ಇದ್ದೀವಿ. ಈಗ ಎಲ್ಲ ತೊಗೊಂಬಂದಾಯಿತು ಮಾರ್ಕೆಟಿಂದ. ಮಲ್ಕೊಂಡು ಹೇಳ್ತಾ ಇದ್ದೀನಿ ನಾನು, ಕೆಳಗಿದೆ. ಈಗೆಲ್ಲ ರೆಡಿ ಮಾಡಬೇಕು. ಇವತ್ತು ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ನಾವು. ನೈಟೆಲ್ಲ ಫುಲ್ಲು ಜಾಗರಣೆ ಮಾಡಿ ಮೈನನ್ ತೋರಿಸ್ತೀನಿ ಬಿಡಲಿ. ಮೈನಾ ಹೆಂಗಿದ್ದಾಳೆ ಅಂದರೆ ಹಿಂಗಿದ್ದಾಳೆ, ಹಿಂಗೆ ವಿಡಿಯೋ ಮಾಡ್ತಾವಳೆ. ಇಲ್ಲೊಬ್ರಿದ್ದಾರೆ, ಇವರಂತೂ ಡಿಟಾನ್ ಕ್ರೀಮ್ನ ತಿನ್ನೋಕ್ಕೆ ಬರ್ತಾ ಇದ್ದಾರೆ. ಸಿರಿಯಲ್ಲಿ ಅವಳು ನೆಕ್ಬಿಡ್ತಾಳೆ, ನೋಡ್ಕೊಮ್ಮ. ಸಿರಿ ನನ್ನ ಕಾಲು ನೆಕ್ಕೋದೊಂದೇ ಅವಳಕ. ಬಾಯ್ಲಿ
ಯಪ್ಪ ಮಾರ್ಕೆಟ್ಗೆ ಹೋಗಿ ಬಂದು ಸಾಕಾಗೋಯ್ತು. ಫ್ಯಾನ್ ಹಾಕು ಮೈನಾ ಅದ್ರ ಜೊತೆ. ಫ್ಯಾನ್ ಹಾಕು ಮೈನಾ ಅದ್ರ ಜೊತೆ. ಏ ಹಾಕು ಮೈನಾ, ನಿಂಗೇನು ಹಾಕೋ ಕಷ್ಟನಾ? ಕಷ್ಟನೇ ಇವಾಗ. ಪುಟ್ಟು ಸಿಟ್ ಮಾಡೋ. ಈಗ ಟೈಮ್ ಎಷ್ಟಾಗಿದೆ ಅಂದರೆ 9 ಅಲ್ಲ 7 o'clock ಆಗಿದೆ. 6:53. 7 o'clock ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿಕೊಂಡ್ರೆ ಮುಗಿಯೋಷ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಬೇಕು. ಇನ್ನು 4 minutes ಆಯ್ತು ನಂಗೆ ಇದು ತೆಗಿಯಕ್ಕ. ನಾನು ಟೈಮೇ ನೋಡ್ಕೊಂಡಿಲ್ಲ. ಮುಂದೆ ಹೋಗ್ತೀನಿ ನಮ್ಮ ಕುಟುಂಬಕ್ಕೂ ಮುಂದೆ ಹೋಗ್ತೀನಿ. ಫೇಸ್ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಶ್ರಾವಣಿ ಇಬ್ಬರು ಬಂದು ಇದು ಫ್ರೇಮ್ನ ತೊಗೊಂಡು ಬಂದಿದ್ದು, ಆರ್ಚ್ ಟೈಪು ಅಲ್ಲೇ ತೊಗೊಂಡು ಬಂದಿದ್ದು. ಇದು ನನಗೆ ಒಂದು 1800 ಆಯಿತು. ಬೆಸ್ಟು ಮಾರ್ಕೆಟಲ್ಲಿ ಈ ಥರದ್ದು ಒಂದು ಅಂದ್ಕೊಂಡ್ಬಿಟ್ರೆ ಎಲ್ಲ ಹಬ್ಬಗಳಿಗೂ ಬ್ಯಾಕ್ ಡ್ರಾಪ್ ಮಾಡ್ಕೋಬೋದು ನಾವು ಈಸಿಯಾಗಿ. ಡೆಕೋರೇಷನ್ಗೆ ಬೇರೆಯವ್ರಿಗೆ ಕೇಳಿದ್ವಿ, ಬಟ್ ತುಂಬಾ ಹೇಳಿದ್ರು. ಆ್ಯಂಡ್ ಕೆಲವರು ಅವೈಲೇಬಲ್ ಇರಲಿಲ್ಲ, ಕಡಿಮೆ ಹೇಳಿದವರು ಅವೈಲೇಬಲ್ ಇರಲಿಲ್ಲ. ಸೊ ಯಾಕೆ ಸುಮ್ಮನೆ ಬೇಗ ಆದರೆ ನಾವೇ ಮಾಡ್ಕೊಂಡು ಬಿಡ್ಬೋದು ಅಂತ ಹಸ್ಬೆಂಡ್ ಹೇಳಿದ್ರು, ನೀನೇ ಮಾಡಿಬಿಡು ಏನಾದರೂ ಮಾಡಿ ಅಂತ ಹೇಳಿ. ಸೊ ನಾನು ತಲೆ ಓಡಿಸಿ ನಿಧಾನವಾಗಿ ಈ ಥರ ಸ್ಟ್ಯಾಂಡಲ್ಲಿ ತೊಗೊಂಡೆ. ಈ ಸ್ಟ್ಯಾಂಡ್ ತೊಗೋಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ. ಗೋಡೆಗೆ ಹೇಗಪ್ಪ ಸ್ಟಿಕ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಕಾಣಿಸ್ತು, ಅದೃಷ್ಟವಶಾತ್ ನನಗೆ ಇದು ಕಾಣಿಸ್ತು ಫ್ರೇಮು. ನನಗೆ ತುಂಬ ಖುಷಿ ಆಯಿತು, ಏನೇ ಆದರೂ ತೊಗೊಂಡ್ಬಿಡ್ಬೇಕು ಅಂತ ಹೇಳಿ. ನಾನು ಮಕ್ಕಳು ಐಡಿಯಾ ಮಾಡಿ ಈ ಥರ ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿದ್ವಿ. ಅದಕ್ಕೆ ಹೂನ ಮತ್ತು ನಾನು ಪ್ಲ್ಯಾಂಟ್ ಸ್ಟ್ಯಾಂಡ್ಗಳನ್ನ ತೊಗೊಂಡು ಬಂದಿದ್ನಲ್ಲ, 2 ಅಮೆಝಾನಲ್ಲಿ ಆರ್ಡರ್ ಮಾಡಿತ್ತು, ಅದನ್ನು ಆ ಕಡೆ ಈ ಕಡೆ ಇಟ್ಟು ಅದ್ರ ಮೇಲೆ ಫ್ಲವರ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳಿ ಆ ಐಡಿಯಾ ಕೂಡ ಮಾಡಿ ಈ ಥರ ನಾನು ಅದಕ್ಕೆ ಸ್ಯಾರಿ ಕಟ್ ಮಾಡಿ ರೆಡಿ ಮಾಡಿರೋದು. ದೇವರೆಲ್ಲ ಕೂಡ್ಸಾಯಿತು, ಬೇಗನೆ ಮುಗೀತು. ಇದೆಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 10 o'clock ಆಗಿತ್ತು. ಮತ್ತು ಚೆಂಡು ಹೂವು 5 kgs ತೊಗೊಂಡಿದ್ದು, ಯಾವುದು ನಾನು ಕಟ್ಟಿರೋ ಹೂವು ತೊಗೊಂಡಿಲ್ಲ, ಎಲ್ಲ ನಾವೇ ಕಟ್ಟಿದ್ದು. ಈ ಲೋಟಸ್ ಹಾರ ಕೂಡ ನಾನೇ ಮಾಡಿದ್ದು ಕೈಯಿಂದ. ಮಾಡೋವಾಗ ನನಗೆ ಸ್ವಲ್ಪ ಕಷ್ಟ ಆಯಿತು, ಬಟ್ ತುಂಬ ಖುಷಿ ಆಗ್ತಿದೆ. ನಾವೇ ಕಟ್ಟಿರೋ ಹೂವಿಂದ ಅದು ಪೂಜೆ ಮಾಡೋದು ತುಂಬ ಖುಷಿ ಆಗುತ್ತೆ. ಅದು ಮುಂಚೆಲ್ಲ ಜಾಸ್ತಿ ಮಾಡ್ತಿದ್ದೆ, ಇತ್ತೀಚೆಗೆ ಕಡಿಮೆ ಆಗಿತ್ತು, ಬಟ್ ಈಗ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಹೂ ರೇಟು ಗಗನಕ್ಕೆ ಹೋಗಿದೆ, ಅದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅಲ್ವಾ. ಲೋಟಸ್ ಹಾರ ಮುಗೀತು. ಇದು ಒಂದು ಲೋಟಸ್ಗೆ 30 rupees. ಇದು ಟೋಟಲ್ ನಾನು 60 ಲೋಟಸ್ ತೊಗೊಂಡಿದ್ದು. ಅದರಲ್ಲಿ ಮಿಕ್ಕಿರೋ ತೆಗೆದಿರೋ ಪೆಟಲ್ಸ್ ಎಲ್ಲ ಬೇರೆ ಐಡಿಯಾ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಹೇಳಿದೆ, ಕ್ಲೀನ್ ಮಾಡಿ ಸ್ವಲ್ಪ ಬ್ಲ್ಯಾಕ್ ಆಗಿರೋದನ್ನೆಲ್ಲ ಸೈಡ್ಗೆ ಹಾಕಿ ಅಂತ ಹೇಳಿ. ಮಕ್ಕಳು ಅದನ್ನು ಮಾಡ್ತಾ ಇದ್ದಾರೆ. ಕೊನೆಗೂ ದೇವರು ಫೈನಲಿ ಈ ಥರ ಒಂದು ಲುಕ್ ಬಂತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾನು ಗ್ರೀನ್ ಆ್ಯಂಡ್ ರೆಡ್ ಕಲರ್ ಥೀಮ್ ಇಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಸಾರಿ ಚೆನ್ನಾಗಿ ಬರ್ತಿದೆ ಅಂತ ಮನಸ್ಸಿಗೆ ಅನ್ನಿಸ್ತು. ನೋಡೋಣ ಫುಲ್ ಎಲ್ಲ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಇದೆಲ್ಲ ಆಯಿತು. ಇದೆಲ್ಲ ಆಗೋಷ್ಟರಲ್ಲಿ ಒಂದು 11:30 ಆಯಿತು ಅಂತ ಅನಿಸುತ್ತೆ. ಈಗ ಸೈಡ್ಸಲ್ಲಿ ಇಡೋದು ಡೆಕೋರೇಟ್ ಫ್ಲವರ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಇದು ಬೊಕ್ಕೆ ಥರ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ, ಏನೋ ಮಾಡಿ ಹೇಗೋ ಆಯಿತು. ಬಟ್ ಫೈನಲಿ ಚೆನ್ನಾಗಿ ಬಂತು ಅಂತ ನನಗೆ ಅನ್ನಿಸ್ತು. ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ. ನಿಜವಾಗ್ಲೂ ನೀವು ಕಾಮೆಂಟಲ್ಲಿ ನಂಗೆ ತಿಳಿಸಿ. ಇದು ಬಂದು ಏನು ಕಾಸು ಕೆಳಗೆ ಬೀಳೋ ಥರ ಐಡಿಯಾ. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಮಾಡಿದೆ ಇದು ಡಬಲ್ ಟೇಪಲ್ಲಿ ಸ್ಟಿಕ್ ಮಾಡಿ ಕೂಡ್ಸೋಣ ಅಂತ ಹೇಳಿ. ದೇವರನ್ನ ನಾನು ಅಲ್ಲಿ ರೆಡಿ ಮಾಡ್ತಾಯಿದ್ರೆ ಮೈನಾ ಬಂದು ತೆಗ್ದಿದ್ದಾಳೆ. ಟೈಮ್ ಬಂದು 2:30 ಆಯಿತು. ಎಲ್ಲ ರೆಡಿ ಆಯಿತು. ದೇವರಿಗೆಲ್ಲ ಹೊರಗಡೆ ರಂಗೋಲೆ ಹಾಕಿ ಇವಾಗ ಅರ್ಶಿನ ಕುಂಕುಮ ಮಾಡಬೇಕು. ಸಾಕಾಗೋಗುತ್ತೆ ನಿಜವಾಗಿ. ಇವತ್ತಂತೂ ನಿದ್ದೆ ಮಾಡೋಕ್ಕಾಗಲ್ಲ. ಈಗ ಸ್ನಾನ ಮಾಡ್ಕೊಂಡು ಒಬ್ಬಟ್ಟಿಗಿಡಬೇಕು. ಶ್ರಾವಣಿ ಹೆಸರುಬೇಳೆ ನೆನೆಸ್ತಾ ಇದ್ದಾಳೆ. ಮನೆಯೆಲ್ಲ ನಾವೇ ಕ್ಲೀನ್ ಮಾಡಿದ್ದು, ಎಲ್ಲ ಕ್ಲೀನ್ ಆಯಿತು. ಈಗ ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ವಿ. ಅದರಲ್ಲಿ ರಂಗೋಲಿ ಪುಡಿಯಲ್ಲಿ ಚುಮ್ಕಿ ಇತ್ತು. ಸಕ್ಕತ್ತಾಗಿ ಕಾಣಿಸ್ತಿದೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಶ್ರಾವಣಿ ಫೇಸ್ ಹೆಂಗಿದೆ? ಸಕ್ಕತ್ತಾಗಿದೆ. ಟಿ ವಿ ಯಾರು ಹಾಕಿದ್ದು? ದೇವರೆಲ್ಲ ರೆಡಿ ಆಯಿತು. ಎಲೆ ಇಟ್ಟು ಕೂಡಿಸ್ಬೇಕು. ಹಿಂಗೆ ಸ್ವಲ್ಪ ರೆಡಿ ಮಾಡೋದಿದೆ. ಇಷ್ಟೆಲ್ಲ ನಾನು ಮಕ್ಕಳು ಸೇರ್ಕೊಂಡು ಮಾಡಿದ್ದು ಡೆಕೋರೇಷನ್. ಈ ಸಾರಿ ಮಾತ್ರ ತುಂಬ ಚೆನ್ನಾಗಿ ಬಂತು.
ಮನಸ್ಸಿಗೆ ಸಮಾಧಾನ ಆಗ್ತಿದೆ. ಚೆನ್ನಾಗಿದೆ ಶೋಣಿ. ನೈಟೇ ಎಲ್ಲ ಮಾಡಿಬಿಡೋಣ ಅಂತಂದರೆ ಸ್ವಲ್ಪ ಹೊತ್ತು ಬೆನ್ನು ನೋವ್ತಿತ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದೀನಿ. ಬೆಳಗ್ಗೆ 5:30ಗೆ ಎದ್ದಿದ್ದೀನಿ. ಸೊ ಆಯಿತು ಬಿಡು ಅಂತ ಹೇಳಿ ಹಸ್ಬೆಂಡು ನೋಡಿದ್ರು ಯಾವ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 7:40ಗೆ ಟೈಮ್ ಚೆನ್ನಾಗಿದೆ ಅಂದಿದ್ದೆ. ನಾನು ಒಬ್ಬಟ್ಟು ದೇವ್ರಿಗಿಡೋಷ್ಟು ಮಾತ್ರ ರೆಡಿ ಮಾಡಿಕೊಂಡು ದೇವ್ರನ್ನ ರೆಡಿ ಮಾಡಿ ಪೂಜೆ ಮುಗಿಸಾಯಿತು. ಈಗ ಬಂದು ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಬಂದು 8 ಆಗಿದೆ. ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ. ಒಬ್ಬಟ್ಟು ನಮಗೆ ಇನ್ನೊಂದು ಸ್ವಲ್ಪ ತಟ್ಕೋಬೇಕಾಗಿತ್ತು ನಮಗೆ ಮತ್ತು ನಾವು ತಿನ್ನೋದಕ್ಕೋಸ್ಕರ. ಇನ್ನೊಂದು ಏನು ಅಂತಂದರೆ ನಾನು ನೈಟ್ ಊಟ ಕೂಡ ಮಾಡಿಲ್ಲ. ನೈಟ್ ಊಟ ಇಲ್ಲ. ಬೆಳಗ್ಗೆ ಇನ್ನೂ 9 ಆಗಿದೆ. ಏನು ಬರೀ ನೀರು ಕೂಡ ಕುಡ್ದಿಲ್ಲ ನಾನು. ಪೂಜೆ ಅಂತೂ ಆಯಿತು, ಚೆನ್ನಾಗಾಯಿತು. ತುಂಬ ಖುಷಿ ಆಗ್ತಿದೆ. ದೇವರು ನೋಡ್ತಾ ಇದ್ರೆ ಆಗೋ ಖುಷಿನೇ ಬೇರೆ ನಿಜವಾಗ್ಲೂ. ಒಬ್ಬಟ್ಟು ಕೂಡ ಚೆನ್ನಾಗಿ ಬಂತು. ನನಗೆ ಯಾವಾಗಲೂ ಒಬ್ಬಟ್ಟು ಮಾಡುವಾಗ ಭಯ ಆಗುತ್ತೆ. ಸ್ವಲ್ಪ ಇದು ರೆಡಿ ಚೆನ್ನಾಗಿದ್ದರೆ ಅದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿದ್ರೆ ಇದು ಚೆನ್ನಾಗಿರಲ್ಲ, ಆ ಥರ ಆಗಿಬಿಡುತ್ತೆ. ಬಟ್ ಲಾಸ್ಟ್ ಟೈಮ್ ಉಗಾದಿಯಲ್ಲಿ ಮಾಡಿದಾಗ ಕೂಡ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಅದೇ ಕಾನ್ಫಿಡೆನ್ಸಲ್ಲಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಒಬ್ಬಟ್ಟು ಸಾರು, ಆಮೇಲೆ ಹೆಸರುಬೇಳೆ, ಆಮೇಲೆ ವೈಟ್ ರೈಸು, ಚಿತ್ರಾನ್ನ, ಹಪ್ಪಳ ಮಾಡಿತ್ತು. ಇಷ್ಟು ಸಾಕು ನಮಗೆ. ಇಷ್ಟು ತಿನ್ನೋಕ್ಕೆ ಸಾಕಾಗ್ಬಿಡುತ್ತೆ. ಹಬ್ಬದ ಟೈಮಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ, ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ನಮ್ಮ ಮನೇಲಿ ಮಕ್ಕಳು ಕೂಡ ಜಾಸ್ತಿ ತಿನ್ನೋದಿಲ್ಲ, ವೇಸ್ಟ್ ಆಗುತ್ತೆ ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಅಂತ ಹೇಳಿ ಇಷ್ಟು ಮಾಡಿ ನಾನು ಸ್ಟಾಪ್ ಮಾಡಿದೆ. ಇಷ್ಟು ಮಾಡೋಷ್ಟರಲ್ಲೇ ತುಂಬ ಸಾಕಾಯಿತು. ಆಲ್ಮೋಸ್ಟ್ ನನಗೆ ಇದನ್ನು ಹಪ್ಪಳ ಸುಡ್ತಾ ಇರುವಾಗ ಏನಾಗ್ತಿದೆ ಅಂದರೆ ಬೇಗ 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 ಸುಡಬೇಕು ಅಂತ. ಬಿಕಾಸ್ ನನಗೆ ಏನಾಗ್ತಿದೆ ಅಂದರೆ ನನಗೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿಯಾಗಿ ವೆಯ್ಟ್ ಗೇನ್ ಆಗಿಬಿಟ್ಟು ನನಗೆ ತುಂಬ ತೊಂದರೆ ಆಗ್ತಿದೆ. ಮುಂಚೆ ಎಲ್ಲ ಇದೆಲ್ಲ ನನಗೆ ಲೆಕ್ಕನೇ ಇರಲಿಲ್ಲ. ಹಬ್ಬ ಮಾಡೋದು ಅಂದರೆ ನನಗೆ ಲೆಕ್ಕನೇ ಇರ್ತಾ ಇರಲಿಲ್ಲ. ಎಷ್ಟು ಬೇಗ ಮಾಡಿಬಿಡ್ತಿದ್ನೋ. ಬಟ್ ಇತ್ತೀಚೆಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಅದೆಲ್ಲ ಪ್ರಿಪ್ರೇಷನ್ ಆಗ್ತಿದೆ, ತಯಾರಿ ಆಗ್ತಿದೆ. ಬೇಗ ವೆಯ್ಟ್ ಲಾಸ್ ಆಗ್ತೀನಿ. ಮತ್ತು ಪೂಜೆ ಎಲ್ಲ ಮಾಡಾದಮೇಲೆ ಇನ್ನೊಂದು ಸಾರಿ ಕಡ್ಡಿ ಹಚ್ಚಿಬಿಟ್ಟು ಮಕ್ಕಳು ನಾವು ಕೂತ್ಕೊಂಡು ದಾರ ಕಟ್ಕೋತಾ ಇದ್ದೀವಿ. ಇದು ದಾರ ಕಟ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಬಂದು ದೇವ್ರಿಗೆ ಇನ್ನೊಂದು ಸಾರಿ ಕಡ್ಡಿ ಧೂಪ ಎಲ್ಲ ಹಚ್ಬಿಟ್ಟು ದೇವ್ರ ಹತ್ರ ಇಟ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಈಗ ನಾನು ಮಕ್ಕಳು ಮತ್ತು ಮನೆಯವರೆಲ್ಲ ದಾರಾನ ಕಟ್ಕೊಳ್ತೀವಿ. ಫೈನಲಿ ಈಗ ಟೈಮ್ ಬಂದು 10:30 ಆಯಿತು. ಎಲ್ಲನೂ ಮುಗೀತು, ಪೂಜೆ ಎಲ್ಲ ಮುಗೀತು. ಮನಸ್ಫೂರ್ತಿಯಾಗಿ ಪೂಜೆನ ಮಾಡಿ ಸಂತೋಷವಾಗಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.